ಓಕೆ, ನಮಸ್ತೆ ಎಲ್ರಿಗೂ ಸ್ವಾಗತ. ಇವತ್ತಿನ 13ನೇ ದಿನ ಅಂದ್ರೆ 13ನೆಯ ವಿಷಯ ಇದು. ಏನಪ್ಪಾ ಅಂತ ಹೇಳಿದ್ರೆ, ಒಂದು ದೈವಿಕ ಸಂಪರ್ಕ. ಒಂದು ದೈವಿಕದ ಜೊತೆ ನಾವು ಹೇಗೆ ಸಂಪರ್ಕ ಇಟ್ಕೋಬೇಕು, ಅದ್ರ ಜೊತೆ ನಾವು ಯಾವ ರೀತಿ ಕನೆಕ್ಟ್ ಆಗ್ತೀವಿ ಅನ್ನೋದು. ಇಷ್ಟು ದಿನ ನಾವು ಏನ್ ಮಾಡ್ತಾ ಬಂದ್ವಿ, ಕ್ಷಮೆ ಹೇಗೆ ಕೇಳೋದ್ರಿಂದ, ಬೇರೆಯವರ ಜೊತೆ ನಾವು ಕ್ಷಮೆ ಕೇಳೋದ್ರಿಂದ ನಮ್ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ನೋಡ್ತೀವಿ ಅನ್ನೋದನ್ನ ನೋಡ್ತಾ ಬಂದ್ವಿ. ನೆಕ್ಸ್ಟ್ ನಮ್ಮನ್ನ ನಾವು ಹೇಗ್ ಹೀಲ್ ಮಾಡ್ಕೋಬೇಕು, ನಮ್ಮ ಸೆಲ್ಫ್ ಲವ್ ನ ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿವರೆಗೂ ಕಲಿತಾ ಬಂದ್ವಿ. ನೆಕ್ಸ್ಟ್ ಕೃತಜ್ಞತೆ ತಿಳಿಸುವುದರಿಂದ ಸಹಿತ ನಾವು ಏನೆಲ್ಲ ಬೆನಿಫಿಟ್ ನ ಪಡ್ಕೋಬಹುದು ಅನ್ನೋದನ್ನು ಸಹಿತ ನೋಡಿದ್ವಿ. ಮತ್ತೆ ನಮ್ಮ ಪೀಸ್ಫುಲ್ ಮೈಂಡ್, ನಾವು ಹೇಗೆ ನಮ್ಮ ಮೈಂಡ್ ಅನ್ನ ಕೂಲ್ ಆಗಿ ಇಟ್ಕೋಬೇಕು, ಯಾವ ರೀತಿ ಧ್ಯಾನ ಮಾಡೋದ್ರಿಂದನೂ ಸಹಿತ ನಾವು ಹೇಗೆ ಕನೆಕ್ಟ್ ಆಗ್ಬೋದು ಯೂನಿವರ್ಸ್ ಜೊತೆ ಅನ್ನೋದನ್ನು ಸಹಿತ ನಾವಿಲ್ಲಿ ನೋಡ್ವಿ. ಮತ್ತೆ ನಮ್ಮ ಆಂತರಿಕ ಶುದ್ಧೀಕರಣವನ್ನು ಸಹಿತ ಹೇಗೆ ಮಾಡ್ಕೋಬೇಕು, ನಾವು ಯಾವ ರೀತಿ ಆ ಆಂತರಿಕ ಶುದ್ಧೀಕರಣವನ್ನ ಮಾಡ್ಬೇಕು ಅನ್ನೋದನ್ನು ಸಹಿತ ಧ್ಯಾನದ ಮುಖಾಂತರ ನೋಡಿದ್ವಿ. ಓಕೆನಾ? ಇವತ್ತು ಅತಿ ಮುಖ್ಯವಾಗಿರೋದೇನಪ್ಪ, ಇಷ್ಟು ದಿನ ನಮ್ಮನ್ನ ನಾವು ಹೇಗೆ ಹೀಲ್ ಮಾಡ್ಕೋಬೇಕು, ಬೇರೆಯವ್ರನ್ನ ಹೇಗೆ ಕ್ಷಮಿಸ್ಬೇಕು, ಮತ್ತೆ ನಮ್ಮ ಕರ್ಮಗಳಿಂದ ಬೇರೆಯವ್ರನ್ನ ಕ್ಷಮಿಸೋದ್ರಿಂದ ನಮ್ಮಲ್ಲಿರುವಂತಹ ಪಾಸ್ಟ್ ಕರ್ಮನ ಹೇಗೆ ಶುದ್ಧೀಕರಣ ಮಾಡ್ಕೋಬೇಕು, ಪ್ರತಿಯೊಂದನ್ನು ನೋಡ್ತಾ ಬಂದ್ವಿ. ಮತ್ತೆ ಪ್ರತಿದಿನನೂ ನಮ್ಮನ್ನ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ಮತ್ತೆ ಶೀಲ್ಡ್ ಹೇಗೆ ಹಾಕೋಬೇಕು ಅನ್ನೋದನ್ನ ಸಹಿತ ನಾವು ನೋಡ್ತಾ ಬಂದ್ವಿ. ಇವಾಗ ಡೈರೆಕ್ಟ್ ಕನೆಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ದೈವ ಶಕ್ತಿಯ ಜೊತೆ ನಾವು ಹೇಗೆ ಕನೆಕ್ಟ್ ಆಗಿರ್ಬೇಕು. ಹೇಗ್ ಕನೆಕ್ಟ್ ಆಗ್ತೀವಿ ನಾವು? ಇವಾಗ ಪ್ರತಿ ಒಂದು ಹೆಜ್ಜೆಲೂ ಸಹಿತ ನಾವ್ ಏನ್ ಮಾಡ್ತಾ ಇರ್ತೀವಿ, ಅನುಮಾನ ಪಡ್ತಾ ಇರ್ತೀವಿ, ಡೌಟ್ ಪಡ್ತಾ ಇರ್ತೀವಿ. ಡೌಟ್ ಏನಕ್ ಪಡ್ತಾ ಇರ್ತೀವಿ? ನಮ್ ಜೊತೆ ಯಾರು ಇಲ್ಲ, ನಮ್ಗೆ ಯಾರು ಇಲ್ಲ. ಯಾಕೆ? ನಾವು ನಮ್ ಜೊತೆ ಇರೋ ಬರೀ ಜನಗಳ ಬಗ್ಗೆ ಮಾತಾಡ್ತಿರ್ತೀವಿ. ಜನಗಳು ನಮಗೆ ಮೋಸ ಮಾಡಿರ್ತಾರೆ, ನಮ್ಮ ಹಿಂದೆ ಮುಂದೆ ಗಾಸಿಪ್ ಮಾಡಿರ್ತಾರೆ, ಮತ್ತೆ ನಮ್ಮ ಮನೇಲೆ ನಾವು ಕಿರಿಕಿರಿಗಳನ್ನ ನೋಡಿರ್ತೀವಿ, ನೋವುಗಳನ್ನ ಪಟ್ಟಿರ್ತೀವಿ. ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ಹೊರಗಿನ ಪ್ರಪಂಚದಲ್ಲಿ ಎಲ್ಲೇ ಹೋಗಿ ಬನ್ನಿ, ಈ ರೀತಿಯಾದಂತಹ ಜನಗಳ ಜೊತೆ ನಾವ್ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಬಗ್ಗೆ ಮತ್ತೆ ನಮ್ಮ ಎನರ್ಜಿಯ ಬಗ್ಗೆ ನಮಗೆ ಯಾವುದೇ ತರದ ಆಸಕ್ತಿ ಇರೋದಿಲ್ಲ. ದೇವರು ಇಲ್ಲ ಅನ್ನೋದೇ ಒಂದು ನಂಬಿಕೆ. ಕೆಟ್ಟದ್ದಿದೆ ಅನ್ನೋದಷ್ಟೇ ನಿಮಗೆ ಗೊತ್ತಿರೋದು. ಕೆಟ್ಟದ್ದಿದೆ ಅಂತ ಹೇಳಿದ್ರೆ ಅಲ್ಲಿ ದೈವ ಶಕ್ತಿನೂ ಇರುತ್ತೆ, ಒಳ್ಳೇದು ಇರುತ್ತೆ. ಅದು ಒಳ್ಳೇದಿರುತ್ತೆ ಅಂತ ಹೇಳಿದ್ರೆ ಒಳ್ಳೇದು ಯಾವತ್ತಾದ್ರೂ ಕಾಣುತ್ತಾ? ಕೆಟ್ಟದ್ದು ನಮ್ ಕಣ್ಣಿಗೆ ಕಾಣುತ್ತೆ. ಓಕೆನಾ? ಕೆಟ್ಟದ್ದು ಏನ್ ಮಾಡುತ್ತೆ, ನಮಗ್ ಬೇಗನೆ ಕಾಣುತ್ತೆ. ಒಳ್ಳೇದು ಕಾಣ್ಬೇಕು ಅಂತ ಹೇಳಿದ್ರೆ ಅದನ್ನೆಲ್ಲಾ ತಾಳೆ ಹಾಕಿ ಸೋಸಿ ಅದು ಹೊರಗ್ ಬರ್ಬೇಕು ಅಂತ ಹೇಳಿದ್ರೆ ತಿಂಗಳುಗಳ ಕಾಯ್ಬೇಕು, ವರ್ಷಗಳ ಕಾಯ್ಬೇಕು, ತುಂಬಾ ದಿನಗಳನ್ನೇ ಕಾಯ್ಬೇಕು. ಅದು ಕೆಟ್ಟದ್ದು ಅಂತ ಹೇಳಿದ್ರೆ ಎಷ್ಟು ಬೇಗ ನಮಗೆ ಗೊತ್ತಾಗತ್ತೆ ಹೇಳಿ? ಇವಾಗ ಒಂದ್ ಮನೆ ಕಟ್ತೀವಿ, ಆ ಒಂದ್ ಮನೆ ಕಟ್ಟೋದಕ್ಕೆ ಎಷ್ಟು ದಿನಗಳು ಬೇಕು? ಕಟ್ಟೋದಕ್ಕೆ ನಮಗೆ ಬೇಕು ವರ್ಷಾನ್ಗಂಟ್ಲೆ ಬೇಕು. ಅದು ಒಂದ್ ಇಟಿಗೆನ ಬೀಳ್ಸಿ ಮನೆ ಪೂರ್ತಿಯನ್ನ ಬೀಳ್ಸೋದಕ್ಕೆ 10 ನಿಮಿಷ ಸಾಕು. ಕೆಟ್ಟದ್ದನ್ನ ಮಾಡಕ್ಕೆ ಬಹಳ ಟೈಮ್ ಬೇಡ. ನಮಗೆ ಬೇಕಾಗಿರೋದು ಒಳ್ಳೇದಾಗ್ಬೇಕು. ಒಳ್ಳೇದನ್ನ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಬರುವಂತ ಎಲ್ಲಾ ಅಡೆತಡೆಗಳನ್ನ, ಅಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳನ್ನ ನಾವು ಅದನ್ನು ಪೂರ್ತಿಯಾಗಿ ಸರಿದೂಗ್ಸಿ ಅದು ನಾವು ಹೊರಗ್ ಬರ್ಬೇಕು. ನಮ್ಮನ್ನ ನಾವು ಅರ್ಥಕೊಂಡು ಹೊರಗ್ ಬರ್ಬೇಕು, ನಮ್ಮನ್ನ ನಾವು ಕಂಡ್ಕೋಬೇಕು. ದೇವ್ರ ಜೊತೆ ಕನೆಕ್ಟ್ ಇದೀವಿ, ದೇವ್ರ ನಮ್ ಜೊತೆ ಇದನ್ನ ಇಲ್ವಾ ಅನ್ನೋದಕ್ಕೆ ನಾವು ಸಂಪೂರ್ಣವಾಗಿ ಪೆಟ್ಟು ತಿಂದ ಮೇಲೆ ಮಾತ್ರ ಗೊತ್ತಾಗೋದು. ಅಲ್ಲಿಯವರೆಗೂ ದೇವ್ರಿದ್ದಾನೆ ಅಂತ ಗೊತ್ತಾಗಲ್ಲ, ಒಳ್ಳೇದಿದೆ ಅನ್ನೋದು ಗೊತ್ತಾಗಲ್ಲ. ದೇವ್ರನ್ನ ನೋಡ್ತೀವಿ, ದೇವ್ರನ್ನ ನೋಡಲ್ಲ. ಯಾಕೆ? ದೆವ್ವ ಕೆಟ್ಟದ್ದು ಬೇಗ ಗೊತ್ತಾಗ್ಬಿಡುತ್ತೆ, ನಮ್ಮನ್ ಮೇಲೆ ಬೇಗನೆ ಆಕ್ರಮಣ ಮಾಡ್ಬಿಡುತ್ತೆ. ಒಳ್ಳೇದ್ ಹಾಗೆ ಮಾಡಲ್ಲ. ಅದು ಒಳ್ಳೇದ್ ಏನ್ ಮಾಡುತ್ತೆ, ನಮ್ಗೆ ನಮ್ಮನ್ನ ಶುದ್ಧೀಕರಣ ಮಾಡ್ಬೇಕು ಅಂದ್ರೆ ನಮಗೆ ಹೊಡೆಯುತ್ತೆ. ಈಗ ಒಂದು ಕಲ್ಲಿದೆ, ಆ ಕಲ್ಲು ಮೂರ್ತಿ ಆಗ್ಬೇಕು ಅಂದ್ರೆ ಅದು ಎಷ್ಟು ಪೆಟ್ಟು ತಿನ್ಬೇಕು? 3 ಕಲ್ಲಿದೆ ಅಂತ. ಈಗ ಒಂದು ಕತೆ ಹೇಳೋಣ, ಓಕೆನಾ? ಆ ಕಥೆಯಲ್ಲಿ 3 ಕಲ್ಲಿರತ್ತೆ. ಆ ಕಲ್ಲು ಹೊಡೆಯೋ ಮನುಷ್ಯ ಏನ್ ಮಾಡ್ತಾನೆ, ಒಂದು ಕಲ್ಲನ್ನು ಹೊಡಿತಾನೆ. ಆ ಕಲ್ಲು ಏನ್ ಹೇಳುತ್ತಂತೆ, ಫಸ್ಟಿಗೆ ಹೊಡಿತಾ ಇರುವಂತಹ ಕಲ್ಲು ಏನ್ ಹೇಳುತ್ತಂತೆ, ಹೊಡ್ಸ್ಕೊಳ್ತಾ ಇರುವಂತದ್ದು, ನನ್ಗೆ ತುಂಬಾ ನೋವಾಗ್ತಾ ಇದೆ, ಬೇಡ ನನಗೆ ಆ ಪೆಟ್ಟು
ತಿನ್ನೋಕೆ ಅದನ್ನ ಸಹಿಸ್ಕೊಳಕ್ ಆಗೋದಿಲ್ಲ ಅಂತ ಹೇಳುತ್ತಂತೆ. ಅದನ್ನ ಸೈಡಿಗೆ ಇಡ್ತಾನಂತೆ. ಇನ್ನೊಂದು ಕಲ್ಲನ್ನ ಮೂರ್ತಿ ಮಾಡೋದಕ್ಕೆ ಅದನ್ನ ಕೆತ್ತುತ್ತಾ ಇರ್ತಾನಂತೆ. ಆಗ ಅದು ಹೇಳುತ್ತಂತೆ, ಅರ್ಧ ಆಯ್ತಂತೆ, ಅರ್ಧ ಎಲ್ಲಿವರೆಗೂ ಆಗುತ್ತೋ ಅದು ಸಹಿಸ್ಕೊಂಡು ಏನ್ ಮಾಡ್ತಂತೆ, ನನ್ ಕೈಲಿ ಆಗದೇ ಇಲ್ಲ, ನನ್ ಬಿಟ್ಬಿಡು ಅಂತ ಹೇಳಿ ಬಿಡ್ತಂತೆ. ನೆಕ್ಸ್ಟ್ ಇನ್ನೂ ಒಂದು ಕಲ್ಲಿಗೆ ಹೋಗ್ತಾನಂತೆ, ಅದು ಸಂಪೂರ್ಣವಾಗಿ ಪೆಟ್ಟು ತಿಂತಂತೆ. ಅದು ಪೆಟ್ಟು ತಿಂತ ತಿಂತ ಒಂದು ಸುಂದರವಾದ ಮೂರ್ತಿ ಆಯ್ತಂತೆ. ಅದು ಸುಂದರವಾದ ಮೂರ್ತಿ ಏನಾಯ್ತು, ಒಂದು ದೇವಾಲಯದ ಒಂದು ಗೋಪುರದಲ್ಲಿಟ್ಟು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದೇ ಇವ್ ಎರಡು ಕಲ್ಲನ್ನ ಏನ್ ಮಾಡಿದ್ರು, ಹೊರಗಿಟ್ಟು ಅದ್ರ ಮೇಲೆ ಕಾಯಿ ಹೊಡೆಯೋದಕ್ಕೆ ಉಪಯೋಗಿಸಿದ್ರು. ಅಂದ್ರೆ ನಾವು ಎಷ್ಟು ಪೆಟ್ಟು ತಿಂದು ನಾವು ಹೊರ ಬರ್ತೀವೋ ಅಷ್ಟು ಸಹಿತ ನಮ್ ಜೀವನದಲ್ಲಿ ಏನ್ ಕಾಣ್ತೀವಿ, ಒಳ್ಳೇದನ್ನ ಕಾಣ್ತೀವಿ. ನಾವು ದೈವ ಸಂಪರ್ಕ, ಇವತ್ತು ನಾವು ಈ ಇಷ್ಟೊಂದು ನೋವು ತಿಂದಿದೀವಿ ಅಂತ ಹೇಳೋದಕ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ಕ್ಷಣ ಪ್ರತಿದಿನ ನಮ್ ಜೊತೆ ದೈವ ಶಕ್ತಿ ಇರುತ್ತೆ. ದೈವ ಶಕ್ತಿ ಪರೀಕ್ಷೆ ಮಾಡೋದ್ರಿಂದನೇ ಇಷ್ಟೊಂದು ನೋವು ತಿನ್ನೋದು. ಎಲ್ಲಾ ಖುಷಿಯಿಂದ ಇದ್ದಾರೆ, ಅವ್ರು ಚೆನ್ನಾಗೇ ಇದ್ದಾರೆ, ಅವ್ರು ಎಲ್ಲದ್ರಿಗೂ ಚೆನ್ನಾಗಿದ್ದಾರೆ, ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೊರ ಹೋಗ್ತಾ ಇದ್ದಾರೆ, ಎಲ್ಲಾ ರೀತಿಯಿಂದನೂ ಅವ್ರು ಸರಿಯಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಏನಾಗಿರ್ತಾರೆ, ಅವರ ಜೊತೆ ಯಾವ ಕನೆಕ್ಷನ್ ಇರಲ್ಲ. ಅವ್ರ ಒಂಥರ ಗೂಳಿ ಇದ್ದಂಗೆ, ಅವ್ನ್ ಹೋಗ್ತಾ ಇರ್ಲಿ. ಇಲ್ಲಿ ಎತ್ತ ಹೇಗಿರುತ್ತೆ, ಪೆಟ್ಟು ತಿಂದು 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 ಅದು ಒಂದ್ ದಾರಿ ಹೋಗ್ತಾ ಇರುತ್ತೆ. ಅದು ದೇವ್ರು ನಮಗೇನ್ ಗೂಳಿನ ಯಾರು ಹಿಡಿಯೋದಿಲ್ಲ. ಅದೇ ಎತ್ತು ಜೋಡಿಗಳಿರುತ್ತೆ, ಅದನ್ನ ಹಿಡಿದು ಸರಿಯಾದ ದಾರಿಗೆ ತಗೊಂಡೋಗುತ್ತೆ. ನಮ್ ಕೈ ಹಿಡ್ದಿರೋದು ಅದೇ ದೇವ್ರು. ಇದು ತಪ್ಪು ದಾರಿ ಇದೆ, ಇದು ಸರಿಯಾಗಿದೆ, ಈ ದಾರಿಲಿ ಹೋಗು ಅಂತ ಹೇಳಿ. ನೀನು ಸರಿಯಾದ ದಾರಿ ತೋರಿಸಿದಾಗ ನೀವು ಕೆಟ್ಟ ದಾರಿ ಹೋದ್ರೆ ಅಂದ್ರೆ ಏನ್ ಮಾಡುತ್ತೆ, ಮತ್ತೆ ಪೆಟ್ಟು ಬೀಳ್ತಾ ಇರುತ್ತೆ ಅಲ್ಲಿ. ಓಕೆನಾ? ಇದು ದೈವಿಕ ಅಂದ್ರೆ ನಮ್ ಜೊತೆ ಕನೆಕ್ಟ್ ಆಗಿರುವಂತ ದೈವ ಶಕ್ತಿನ ನಾವು ಸಂಪರ್ಕ ಹೊಂದಿರ್ತೀವಿ. ಬಟ್ ನಮಗೆ ಗೊತ್ತಿರಲ್ಲ. ಹೇಗೆ ಗೊತ್ತಿರಲ್ಲ, ಯಾಕೆ ಗೊತ್ತಿರಲ್ಲ ಅಂದ್ರೆ ಇವನ್ನೆಲ್ಲ ನಾವು ಯೋಚನೆ ಮಾಡೋಷ್ಟು ಶಕ್ತಿ ನಮಗಿರಲ್ಲ. ಆಗ ನಾವ್ ಯಾರು ಯೋಚನೆ ಮಾಡಲ್ಲ. ಯಾರಾದ್ರೂ ಹೇಳಿದ್ರು ಅಂದ್ರೆ ಬಂದು ಹೇಳ್ತಾ ಇದಾರೆ ಅಂದ್ರೆ, ದೇವ್ರ ಎಲ್ಲಿದ್ದಾನೆ, ಹೋಗು ನೀನು ಅಂತ, ಮೂಢನಂಬಿಕೆ ಅಂತ. ಓಕೆನಾ? ನಮಗದು ಅನುಭವ ಬಂದಾಗ ಮಾತ್ರ ದೈವ ಶಕ್ತಿ ನಮ್ ಜೊತೆ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಇಲ್ಲಿ ಇನ್ನೂ ಒಂದ್ ಏನ್ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಈ ಬ್ರಹ್ಮಾಂಡದಲ್ಲಿ ಯೂನಿವರ್ಸ್ ಹೇಳುತ್ತಂತೆ, ನಮಗೆ ಪದೇ ಪದೇ ಹೇಳುತ್ತಂತೆ, ನಮ್ಮ ಇಂಟ್ಯೂಷನ್ ಮುಖಾಂತರ ಆಗಿರ್ಬೋದು, ಮೆಸೇಜಸ್ ಅಲ್ಲ ಆಗಿರ್ಬೋದು, ಅಥವಾ ವಿಡಿಯೋ ಮುಖಾಂತರ ಆಗಿರ್ಬೋದು, ಹೇಳುತ್ತಂತೆ, ನೀವು ಒಂಟಿ ಅಲ್ಲ, ನಾನ್ ನಿಮ್ಮನ್ನ ಭೂಮಿಗೆ ತಂದಿದ್ದೀನಿ ಅಂದ್ರೆ ನಾನ್ ನಿಮ್ ಜೊತೆ ಯಾವಾಗ್ಲೂ ಇರ್ತೀನಿ ಅಂತ ಹೇಳ್ತಂತೆ, ಸದಾ ಇರ್ತೀನಿ ಅಂತ ಹೇಳುತ್ತಂತೆ. ಆದ್ರೆ ನಾವ್ ಏನ್ ಮಾಡ್ತೀವಿ, ನಮ್ಮನ್ನು ಪ್ರೀತಿಸುವವರು ಅಥವಾ ಕಾಪಾಡುವವರು, ಮಾರ್ಗದರ್ಶನ ನೀಡುವವರು ಇದಾರೆ ಅಂತ ನಾವು ಅನ್ಕೊಳ್ಳೋದೇ ಇಲ್ಲ. ಯಾಕೆ? ನಮಗದ್ರ ಮಾಹಿತಿ ಗೊತ್ತಿರಲ್ಲ. ನನಗೆ ತೊಂದರೆ ಕೊಡೋರೇ ಬರ್ತಾ ಇದ್ದಾರೆ, ನನಗೆ ನೋವು ಕೊಡೋರೇ ಬರ್ತಾ ಇದ್ದಾರೆ, ನನ್ ಸುತ್ತ ಕಿರಿಕಿರಿ ಇದ್ದವರೇ ಇದ್ದಾರೆ. ಅವರು ಒಂದ್ ಸೋಲ್ ನಮಗೆ ನಮ್ಮ ಜೀವನದಲ್ಲಿ ಒಂದು ಪಾಠ ಕಲ್ಸಕ್ ಬಂದಿರುವಂತಹ ನಮಗೆ ಆ ವ್ಯಕ್ತಿಗಳು ನಮ್ ಜೀವನಕ್ಕೆ ಬಂದಿರುವಂತರು. ಇವಾಗ ಮನೆಗೆ ನಮಗೆ ಕಿರಿಕಿರಿ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಏನೋ ನಮಗೆ ಕಲಿಸ್ತಾ ಇದಾರೆ. ನಾವ್ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಓಕೆ, ಐ ರಿಸೀವ್ ಹೇಳ್ಕೊಂಡು ಬಿಟ್ಬಿಡ್ಬೇಕು. ಅವ್ರ ನೆಕ್ಸ್ಟ್ ಅವ್ರಲ್ಲಿರುವಂತದ್ದು, ಅವ್ರು ನಮಗೆ ಏನೇ ತೊಂದರೆ ಕೊಡಕ್ ಬಂದ್ರು ಅಲ್ಲಿ ಕ್ಲಿಯರ್ ಆಗಿರುತ್ತೆ. ಅದು ನಾವ್ ಅಕ್ಸೆಪ್ಟೇ ಮಾಡ್ಕೊಳ್ಳೋದಂಗೆ ನಾವ್ ಅವ್ರ ಜೊತೆನೆ ನಾವ್ ಇದು ಮಾಡ್ಕೊಂಡು ಮತ್ತೆ ಗಲಾಟೆ ದಿನ 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 ಈ ದಿನ ಹೆಚ್ಚಿಗೆ ಆಗ್ತಾ ಹೋಗುದು. ಏನಪ್ಪಾ, ಇವಾಗ ನಮ್ ಜೊತೆ ಇರುವಂತರು ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಹೊರಗಿನವ್ರಾಗಿರ್ಬೋದು, ಮನೆಯವ್ರಾಗಿರ್ಬೋದು, ನಮ್ ಜೊತೆ ಇರುವಂತ ಒಂದು ಪ್ರಾಣಿ ಆಗಿರ್ಬೋದು, ಅದು ಒಂದು ನಮಗ್ ಕನೆಕ್ಷನ್ ಇರುತ್ತೆ. ಅದು ಒಂದು ದೈವಿಕ ನಮಗೆ ಕೊಟ್ಟಿರುವಂತದ್ದು. ಓಕೆನಾ? ಇಲ್ಲಿ ನಾವು ದೇವ್ರಿಗೆ ಇನ್ನು ಒಬ್ಬೊಬ್ರು ಒಂದೊಂದ್ ತರ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಯಾರು ದೇವ್ರು ಅಂತ ಕರೀತಾರೆ, ಇನ್ನೊಬ್ರು ಯೂನಿವರ್ಸ್ ಅಂತ ಕರೀತಾರೆ, ಇನ್ನೊಬ್ರು ಪರಮಾತ್ಮ ಅಂತ ಕರೀತಾರೆ. ಅವರಿಗೆ ಬೇಕಾದಂತ ಹೆಸರಿನಲ್ಲಿ ಕರೀತಾರೆ. ನಾನ್ ಹೇಳ್ತೀನಿ, ನಾನು ಎಲ್ಲಾ ಹೆಸರನ್ನ ಕರೆಯಲ್ಲ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಗಾಡ್ಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ಓಕೆನಾ? ಈಗ ಒಂದೊಂದ್ ಹೆಸರನ್ನ ಕರ್ಕೊಂತ ಹೋದ್ರೆ ತುಂಬಾ ಹೆಸರಿದಾವ್. ಜಸ್ಟ್ ನಾವೇನ್ ಹೇಳೋದು, ಥ್ಯಾಂಕ್ ಯು. ಆಲ್ಮೋಸ್ಟ್ ಎಲ್ಲ ಒಂದ್ರಲ್ಲೇ ಬಂದ್ಬಿಡ್ತು. ಸರಿಯಪ್ಪ, ನೀನೇ ಹಾಕೊಂಡ್ಬಿಡ, ನನ್ ಜೊತೆಗಿರು ಅನ್ನೋದು. ಓಕೆನಾ? ಈಗ ಒಬ್ಬೊಬ್ರು ಒಂದೊಂದು ತರ ಹೇಳ್ತಾ ಹೋಗ್ತಾರೆ. ಹಾಗೆ ಅವ್ರವ್ರ ಇಷ್ಟದ ದೇವರಾಗಿರ್ಬೋದು. ಇದೆ, ದೇವ್ರು ನನಗೂ ಇಷ್ಟವಾದವ್ರು ಇದಾರೆ. ನನ್ನ ಹೆಸರು ಕರಿಬೇಕಾಗತ್ತಾ? ಹೆಸರು ಕರ್ದೇಕ್ ಮಾಡ್ಬೇಕಾ? ಇಲ್ಲ. ಅವನನ್ನ ಪ್ರೀತಿಯಿಂದ ನಾವು ಯಾವುದೇ ಹೆಸರಿನಿಂದ ನಾವು ಕರ್ದಿವಿ ಅಂತ ಹೇಳಿದ್ರೆ
ಅದು ನಮಗೆ ಅದ್ ನಮ್ಗೆ ಒಂದ್ಸರಿ ಪ್ರಾರ್ಥನೆ ಮಾಡಿದ್ರೆ ಸಾಕು, ಅದು ಕನೆಕ್ಟ್ ಇದ್ದೇ ಇರುತ್ತೆ ನಮಗೆ. ಓಕೆನಾ? ಮತ್ತೆ ಇಲ್ಲಿ ನಾವು ಒಂದು ದೈವಿಕ ಶಕ್ತಿಯೊಂದಿಗೆ ಹೇಗೆ ಸಂಬಂಧವನ್ನ ಇಟ್ಕೊಳ್ಳೋದು, ನಾವು ಯಾವ ರೀತಿ ಆ ದೈವಿಕ ಜೊತೆ ಸಂಪರ್ಕ ಇಟ್ಕೊಂಡು ಅದ್ರ ಜೊತೆ ಕನೆಕ್ಟಿವ್ ಆಗಿರ್ಬೇಕು ಅಂತ ನಾನ್ ನಿಮಗೆ ಹೇಳ್ ಯಾವ ರೀತಿ ಅಂತ ಹೇಳಿದ್ರೆ, ಪ್ರತಿ ದಿನಾನು ನಾವು ಮಾರ್ನಿಂಗ್ ಎದ್ದ ತಕ್ಷಣ ಭೂಮಿ ಇರುತ್ತಲ್ವಾ, ಭೂಮಿಗೆ ಇಷ್ಟು ನಾನ್ ಪೂರ್ತಿ ಹಸ್ತ ಇಟ್ಟು ನಮಸ್ಕಾರ ಮಾಡ್ತೇನೆ. ನಾನು ಯಾವಾಗ ಎಷ್ಟೊತ್ತಿಗಾರ ಹೇಳಿ ಎದ್ದು ಕಸ ಹೊಡೆದು ಬರ್ಲಿ ನೀರ್ ಹಾಕಿ, ಒಬ್ಬೊಬ್ರದ್ದು ಒಂದೊಂದ್ ಎದ್ದ ತಕ್ಷಣ ನಾನು ಹಿಡಿಯೋದೆ ಭೂಮಿ ತಾಯಿಗೆ ಈ ತರ ಕೈ ಇಟ್ಟು ಥ್ಯಾಂಕ್ ಯು. ಅಲ್ಲಿ ನನಗೆ ಒಂದ್ ಕನೆಕ್ಷನ್ ಸ್ಟಾರ್ಟ್ ಆಯ್ತು. ಪ್ರತಿ ದಿನನು ಮಾಡ್ಬೇಕು. ನೆಕ್ಸ್ಟ್ ಇನ್ನೊಂದ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನನ್ನದೇ ಆದ ಉದಾಹರಣೆನೂ ಹೌದು, ಮತ್ತೆ ಇಲ್ಲಿ ಸಹಿತ ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಗೆ ನಾನ್ ಕಲಿತ ವಿದ್ಯೆದಲ್ಲಿ ಓಕೆನಾ, ನಮಗೆ ಹೇಳ್ಕೊಟ್ಟಂತ ಗುರುಗಳಲ್ಲಿ ಯಾವ ರೀತಿ ಕನೆಕ್ಷನ್ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಪ್ರತಿ ದಿನಾನು ನೀವು ನಿಮ್ಮ ದೈವ ಶಕ್ತಿ ಯಾವುದು ನಿಮಗೆ ಇಷ್ಟ ಇದೆಯೋ ಆ ಹೆಸರನ್ನ 21 ದಿನ 21 ಬಾರಿ ಅದನ್ನ ಹೇಳ್ತಾ ಹೋಗ್ಬೇಕು. 21 ದಿನ 21 ಬಾರಿ ಪ್ರತಿ ದಿನಾನು ಥ್ಯಾಂಕ್ ಯು. ಆಂಜನೇಯ ಹೆಸರು ನಿಮಗೆ ಆಂಜನೇಯ ಗೊತ್ತಾ? ಜೈ ವೀರಾಂಜನೇಯ, ಥ್ಯಾಂಕ್ ಯು. ಜೈ ವೀರಾಂಜನೇಯ, ಜೈ ವೀರಾಂಜನೇಯ, ಜೈ ವೀರಾಂಜನೇಯ. 21 days ಆ ತರ ಮಾಡ್ತಾ ಬಂದ್ರೆ ನಿಮ್ಮ ಕನೆಕ್ಷನ್ಗೆ ದೈವಿಕ ಶಕ್ತಿ ಕನೆಕ್ಷನ್ಸ್ ನಿಮಗೆ ಬೇಗನೆ ಸಿಗುತ್ತೆ. ಓಕೆನಾ? ಮತ್ತೆ ಇನ್ನು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ನಾವು ಮಾತಾಡುವಂಥದ್ದು ಒಂದು, ಈಗ ವಾಕಿಂಗ್ ಹೋಗಿರ್ತೀವಿ, ಪ್ರಕೃತಿಯೊಂದಿಗೆ ನಾವು ಯಾವ ರೀತಿ ಕನೆಕ್ಟ್ ಆಗ್ಬೇಕಪ್ಪ ಅಂತ ಹೇಳಿದ್ರೆ, ಅಲ್ಲಿ ಗಿಡ ಮರಗಳನ್ನ ತಬ್ಕೋಬೇಕು, ಅದನ್ನ ಅಪ್ಕೊಂಡು ಅದ್ರ ಜೊತೆ ನಾವು ಕನೆಕ್ಟ್ ಮಾಡ್ಕೋಬೇಕು. ಅಂದ್ರೆ ನಮ್ಮಲ್ಲಿರುವಂತ ಫೀಲ್ ಅದನ್ನ ನೀವು ಅಪ್ಕೊಳ್ಳಿ. ಅದು ಮರವನ್ನಾಗಿರ್ಬೋದು, ಗಿಡವನ್ನಾಗಿರ್ಬೋದು, ಅದನ್ನ ಜಾಸ್ತಿ ನಿಮ್ಮ 2 ಕೈಗಳಿಂದ ತಬ್ಬಿ ನೀವು ಮಾತಾಡಿ. ಆ ಫೀಲ್ ಹೇಗಿರುತ್ತೆ ಅನ್ನೋದನ್ನ ನೋಡಿ. ನಿಮ್ಮದೆಲ್ಲದನ್ನೂ ಮಾತಾಡಿ. ನಿಮ್ಮ ಮನ್ಸಲ್ಲಿ ಏನಿದೆ ಅದನ್ನು ಪೂರ್ತಿಯಾಗಿ ನೀವು ಮಾತಾಡಿ. ಆ ಫೀಲ್ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ನಾವು ಕನೆಕ್ಟ್ ಆಗಿದೀವ ಆಗಿಲ್ವಾ ಅನ್ನೋದು. ಇನ್ನೊಂದು ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ ಮನ್ಸು ತುಂಬಾನೇ ಭಾರವಾಗಿರುತ್ತೆ. ಓಕೆನಾ? ಆವಾಗ ನಾವ್ ಏನ್ ಮಾಡ್ಬೇಕು? ಯಾರು ಇಲ್ಲ, ನನ್ಗೆ ಯಾರು ಸವಾಸನು ಬೇಡ, ಯಾಕೋ ನನಗೆ ಇಷ್ಟೊಂದು ಕಿರಿಕಿರಿ ಮಾಡ್ತಾ ಇದಾರೆ, ಹಿಂಸೆ ಆಗ್ತಾ ಇದೆ, ನಾನು ಈ ಭೂಮಿ ಮೇಲೆ ಇರೋದ್ ಬೇಡ ಅಂತ ಹೋಗಿ ಏನ್ ಮಾಡ್ತಾರ, ಯಾವ್ದೋ ಒಂದು ಜಾಗದಲ್ಲಿ ಹೋಗಿ ಕೂತಿರ್ತೀರ. ಆ ಜಾಗದಲ್ಲಿ ಸಹಿತ ನಿಮಗೆ ದೈವಿಕ ಕನೆಕ್ಷನ್ ಇರುತ್ತೆ. ಹೇಗೆ? ವಾತಾವರಣ, ನಿಮ್ ಜೊತೆ ಇರುವಂತಹ ಗಾಳಿ, ನಿಮ್ ಜೊತೆ ಮಾತಾಡ್ತಾ ಇರುವಂತಹ ಪ್ರಕೃತಿ, ಆ ಸೈಲೆನ್ಸ್ ಏನಿದೆ ಅಲ್ಲಿಯೂ ಸಹಿತ ಒಂದು ಕನೆಕ್ಷನ್ ಇರುತ್ತೆ. ನೀವು ಅಲ್ಲಿ ನೀವು ಏನ್ ಫೀಲ್ ಮಾಡಿ ಮಾತಾಡ್ಕೊಂತೀರ ಅಲ್ಲಿಯೂ ಸಹಿತ ನೀವು ಆಗ ಒಂದು 10 ನಿಮಿಷ ಅಲ್ಲಿ ಕುಂತು ಎದ್ದು ಬಂದ್ರೆ ಆ ಫೀಲ್ ನಿಮಗೆ ಏನಾಗಿರುತ್ತೆ? ಬೆಟರ್ ಆಗಿರುತ್ತೆ, ಕೂಲ್ ಆಗಿರುತ್ತೆ. ಎಷ್ಟೋ ಸಿಟ್ಟಿರುತ್ತೆ, ಎಷ್ಟೋ ಕೋಪ ಇರುತ್ತೆ, ಮನೆಗೆ ಹೋಗ್ಬಾರ್ದು ಅನ್ನೋದಿರುತ್ತೆ, ಕಿರಿಕಿರಿ, ಅಷ್ಟೊಂದು ನೋವಿಂದ ಹೋಗಿ ಕುಂತಿರ್ತೀರ, ಹೋಗ್ಲೇಬಾರ್ದು ನನ್ ಮನೆಗೆ ಅಂತ ಹೇಳಿ. ಆದ್ರೆ ನೀವು ಅಲ್ಲಿ ಕೂತು ಒಂದ್ ಅರ್ಧ ಗಂಟೆ ಅನ್ನೋದ್ರೊಳಗೆ ನಿಮ್ ಮೈಂಡ್ ಏನಾಗುತ್ತೆ? ಚೇಂಜ್ ಆಗಿರುತ್ತೆ. ಅಲ್ಲಿ ಆಟೋಮೆಟಿಕ್ಲಿ ಚೇಂಜ್ ಆಗಿರುತ್ತೆ ನಿಮ್ ಮೈಂಡ್. ನೀವೇನ್ ಮಾಡ್ತೀರಾ? ಮತ್ತು ಫ್ಯಾಮಿಲಿ ಜೊತೆ ಬರ್ತೀರಾ. ಅಲ್ಲಿ ಸಹಿತ ಒಂದು ದೈವಿಕ ಕನೆಕ್ಷನ್ ಇರುತ್ತೆ. ಓಕೆನಾ? ಇವಾಗ ನಾವು ಧ್ಯಾನ ಮಾಡೋದ್ರಿಂದ ಸಹಿತ ಯಾವ ರೀತಿ ನಾವು ದೈವಿಕ ಸಂಪರ್ಕವನ್ನ ಪಡಿಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆನಾ? ಧ್ಯಾನ ಮಾಡ್ಸೋದಾ? ರೆಡಿನೇ ಇಲ್ಲ? ಎಸ್ ಮ್ಯಾಮ್. ಓಕೆ, ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ನಿಮ್ಮ 2 ಕೈಗಳನ್ನ ಜೋಡಿಸಿ, ನಿಮ್ಮ 2 ಕಾಲುಗಳನ್ನ ಕ್ರಾಸ್ ಮಾಡಿ, ಕನ್ನಡಕ ಹಾಕಿದ್ರಿ ಅಂದ್ರೆ ಕನ್ನಡಕ ತೆಗೀರಿ. ಮತ್ತೆ ಇಲ್ಲಿ ಮಳೆ ಬಂದಿರೋದ್ರಿಂದ ನೆಟ್ವರ್ಕ್ ಏನಾದ್ರು ಸ್ಲೋ ಆಯ್ತು ಅಂತ ಹೇಳಿದ್ರೆ ಎಕ್ಸಿಟ್ ಆಗ್ಬೇಡಿ, ನೀವು ಕೂತಿರಿ. ನನ್ನ ಕನೆಕ್ಷನ್ ಬಂದಾಗ ನಾನು ಮತ್ತೆ ಜಾಯ್ನ್ ಆಗ್ತೀನಿ.
ಓಕೆನಾ? ಮ್ಯೂಸಿಕ್ ಇದ್ರು ಸಹಿತ ಓಕೆ, ಇಲ್ಲದ್ರು ಸಹಿತ ನೀವು ಹಾಗೆ ಕೂತಿರಿ. ಓಕೆ, 2 ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಉಸಿರಾಟದ ಮೇಲೆ ಗಮನ ಇರಲಿ. ದೀರ್ಘವಾಗಿ ಉಸಿರನ್ನ ತೆಗೆದು ನಿಧಾನವಾಗಿ ಹೊರಗೆ ಬಿಡಿ. ನಿಧಾನವಾಗಿ ದೀರ್ಘವಾಗಿ ಉಸಿರು ತೆಗೆದು ನಿಧಾನವಾಗಿ ಹೊರಗೆ ಬಿಡಿ. ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ. ಈಗ ಬ್ರಹ್ಮಾಂಡದಿಂದ ಒಂದು ಬೆಳಕಿನ ಶಕ್ತಿ ನಿಮ್ಮ ಸಹಸ್ರಾರ ಚಕ್ರದಿಂದ ಪ್ರವೇಶ ಮಾಡುತ್ತಿದೆ. ಈಗ ನಿಮ್ಮ ಇಷ್ಟ ದೇವರನ್ನು ಮತ್ತೆ ಬ್ರಹ್ಮಾಂಡದ ಶಕ್ತಿಯನ್ನು, ನಿಮ್ಮ ಗುರುಗಳನ್ನು, ನೀವು ಪ್ರೀತಿ ಮಾಡುವಂತಹ ಏಂಜಲ್ಸ್ ಅನ್ನ ಇನ್ವೈಟ್ ಮಾಡಿ. ಮಹಾವತಾರ್ ಬಾಬಾಜಿ, ರಂಪ ಮಾಸ್ತರ್, ಪತ್ರಿಜಿಯವರನ್ನು, ಸಪ್ತ ಋಷಿಗಳನ್ನು, ಸಪ್ತ ಋಷಿ ಪತ್ನಿಯರನ್ನು, ಹೈಯರ್ ಎನರ್ಜಿನ ಸಾಲ್ಟ್ ಪಿರಮಿಡ್ ಆಹ್ವಾನಿಸ್ತಾ ಇದ್ದೀವಿ. ಪ್ರಕೃತಿ ಮಾತೆಯನ್ನ ಮತ್ತೆ ನಿಮಗೆ ಜನ್ಮ ನೀಡಿದಂತ ನಿಮ್ಮ ತಂದೆ ತಾಯಿಯರನ್ನು ಈ ಧ್ಯಾನಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ಇವತ್ತು ಒಂದು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕವನ್ನ ಪಡೆದುಕೊಳ್ಳೋಣ. ನಿಮ್ಮ ಉಸಿರು, ನಿಮ್ಮ ಬಾಡಿ ಸಂಪೂರ್ಣವಾಗಿ ಸಡಿಲವಾಗಿ, ಎಲ್ಲಿಯೂ ಬಿಗಿ ಇಲ್ಲದಂತೆ ಸಡಿಲಗೊಳಿಸಿ. ನಿಮ್ಮ ಉಸಿರು ನಿಧಾನವಾಗಿ ಒಳಗೆ ಹೋಗಿ ಹೊರಗೆ ಬರಲಿ. ಇನ್ಹೇಲ್, ಎಕ್ಸೇಲ್. ದೀರ್ಘವಾಗಿ ಉಸಿರಾಡಿ ನಿಧಾನವಾಗಿ ಹೊರಗೆ ಬಿಡಿ. ನಿಮ್ಮ ತಲೆಯ ಮೇಲ್ಭಾಗದಿಂದ ಸಹಸ್ರಾರ ಚಕ್ರ, ಬ್ರಹ್ಮಾಂಡದ ಮಹಾದ್ವಾರ ಎಂದು ನಿಮಗೆ ತೆರೆಯಲಿದೆ.
ಸಾಕ್ಷಾತ್ ಬ್ರಹ್ಮಾಂಡದ ಅತ್ಯುನ್ನತ ಕೇಂದ್ರದಿಂದ ಇಡೀ ಜಗತ್ತನ್ನು ಬೆಳಗಿಸುವ ಪರಮ ಪವಿತ್ರ ನೇರಳೆ ಬಣ್ಣದ ಬಂಗಾರ ಮಿಶ್ರಿತ ಪರಮ ಪವಿತ್ರವಾದಂತಹ ದಿವ್ಯವಾದ ಬೆಳಕು, ವೈಲೆಟ್ ಮತ್ತೆ ಗೋಲ್ಡನ್ ಲೈಟ್ ನೇರವಾಗಿ ನಿಮ್ಮ ತಲೆಯ ಮೇಲ್ಭಾಗಕ್ಕೆ ಇಳಿದು ಬರುತ್ತಿದೆ. ನೇರವಾಗಿ ಬ್ರಹ್ಮಾಂಡದಿಂದ, ನಿಮ್ಮ ಸಹಸ್ರಾರ ಚಕ್ರದಿಂದ ಈ ದೈವಿಕ ಬೆಳಕು ನಿಮ್ಮ ಇಡೀ ಮೆದುಳು ಮತ್ತು ಆಲೋಚನಾ ಶಕ್ತಿಯನ್ನು ದೈವಿಕವಾಗಿ ಬದಲಾಯಿಸುತ್ತಿದೆ. ನಿಮ್ಮೊಳಗೆ ಅನಂತ ಜ್ಞಾನ ಶಕ್ತಿ ತುಂಬಿಕೊಳ್ಳುತ್ತಿದೆ. ಸುತ್ತ ಒಂದು ವೈಲೆಟ್ ಕಲರ್, ನೇರಳೆ ಬಣ್ಣದ ಕಲರ್ ಎನರ್ಜಿ ಬಾಲ್ ಆಗಿದೆ. ನಿಮ್ಮ ಸುತ್ತ, ನಿಮ್ಮ ಬಾಡಿಯ ಸುತ್ತ ನೇರಳೆ ಬಣ್ಣದ ಎನರ್ಜಿ ಒಂದು ಬಾಲಿನ ಮುಖಾಂತರ ನಿಮ್ಮನ್ನ ಪ್ರವೇಶಿಸುತ್ತಿದೆ. ಆ ಬಾಲ್ ಒಳಗೆ ನೀವು ಇದ್ದೀರಾ. ಆ ಬಾಲ್ ಇವಾಗ ನಿಮ್ಮನ್ನ ನೇರವಾಗಿ ಆಕಾಶದತ್ತ ಕರೆದುಕೊಂಡು ಹೋಗುತ್ತಿದೆ. ನೀವು ಹೋಗುತ್ತಿರುವ ದಾರಿಯಲ್ಲಿ ನಿಮ್ಮ ಗುರುಗಳು ನಿಮಗೋಸ್ಕರ, ನಿಮ್ಮ ಬರುವಿಕೆಗೋಸ್ಕರ ಕಾಯ್ತಾ ಇರುವುದನ್ನ ನೀವು ನೋಡುತ್ತಿದ್ದೀರಿ. ಆ ಗುರುಗಳು ನಿಮಗೆ ಒಂದು ದಾರಿಯನ್ನ ತೋರಿಸುತ್ತಿದ್ದಾರೆ. ಆ ದಾರಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಸೀದಾ ನಾವು ಒಂದು ದೇವಲೋಕಕ್ಕೆ ಹೋಗುತ್ತಿರುವ ಹಾಗೆ. ಆ ದೇವರ ಲೋಕಕ್ಕೆ ಹೋಗುತ್ತಿರುವ ದಾರಿಯನ್ನ ನಿಮ್ಮ ಗುರುಗಳು ನಿಮಗೆ ತೋರಿಸಿದ್ದಾರೆ. ನೀವು ಮುಂದೆ ಹೋಗುತ್ತಿದ್ದೀರಾ. ನಿಧಾನವಾಗಿ ಆ ಎನರ್ಜಿ ಬಾಲ್ ನಿಮ್ಮನ್ನ ಕರೆದುಕೊಂಡು ಹೋಗುತ್ತಿದೆ. .
ನಿಮಗೆ ಈಗ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮನ್ನ ನಿಲ್ಲಿಸಿದ್ದಾರೆ. ನೀವು ಅವರಿಗೆ ನಮಸ್ಕರಿಸುತ್ತಾ, ನಮ್ಮ ಗುರುಗಳು ನಮಗೆ ಈ ದಾರಿಯನ್ನ ತೋರಿಸಿದ್ದಾರೆ. ನೀವು ಕೂಡ ನಮ್ಮ ದಾರಿ ಏನು? ನಾವು ದೈವಿಕ ಸಂಪರ್ಕದೊಂದಿಗೆ ನಮ್ಮನ್ನು ನಾವು ಜೋಡಿಸಿಕೊಳ್ಳಬೇಕು. ನಮಗೆ ಸರಿಯಾದ ಮಾರ್ಗವನ್ನು ತೋರಿಸಿ. ಏಂಜಲ್ಸ್ ನಿಮಗೆ ಅದೇ ದಾರಿಯನ್ನ ಮುಂದೆ ಹೋಗಿ ಅಂತ ತೋರಿಸುತ್ತಿದ್ದಾರೆ. ನೀವು ಮತ್ತೆ ಮುಂದೆ ಸಾಗುತ್ತಿದ್ದೀರಾ. ಮುಂದೆ ಹೋಗುತ್ತಿದ್ದೀರಾ. ನಿಮ್ಮ ಸುತ್ತ ಒಂದು ಪ್ರಕೃತಿಯನ್ನ ನೋಡುತ್ತಿದ್ದೀರಾ. ಗಿಡ ಮರಗಳನ್ನ, ಹೂವುಗಳನ್ನ, ಪ್ರಾಣಿ ಪಕ್ಷಿಗಳನ್ನ ನೋಡುತ್ತಿದ್ದೀರಾ. ಆ ಪ್ರಾಣಿ ಪಕ್ಷಿಗಳು ಮತ್ತೆ ನಿಮಗೆ ದಾರಿ ತೋರಿಸುತ್ತಿರುವಂತಹ ಏಂಜಲ್ಸ್ ಒಂದು ಸ್ವರ್ಗವೇ ಸೃಷ್ಟಿಯಾಗಿರುವಂತೆ ಕಾಣುತ್ತಿದೆ. ಆ ಬರ್ಡ್ಸ್ ಜೊತೆ, ಆ ಚಿಟ್ಟೆಗಳ ಜೊತೆ ನೀವು ಮನಸ್ಫೂರ್ತಿಯಾಗಿ ಆಟವಾಡುತ್ತಿದ್ದೀರಾ. ಆ ಎನರ್ಜಿ ಬಾಲಲ್ಲಿ ಇಡೀ ಪ್ರಕೃತಿಯ ಜೊತೆ ತೇಲಾಡುತ್ತಿದ್ದೀರಾ. ಈಗ ಅಲ್ಲಿ ಒಂದು ಚಿಟ್ಟೆ ನಿಮ್ಮನ್ನ ಮಾತಾಡಿಸುತ್ತಿದೆ. ನೀವು ಯಾರು? ನೀವು ಇಲ್ಲಿಗೆ ಏಕೆ ಬಂದಿದ್ದೀರಾ? ನಿಮ್ಮ ಆತ್ಮ ಹೇಳುತ್ತಿದೆ, ನಾನು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಹೊಂದಲು ಬಂದಿದ್ದೇನೆ. ನನಗೆ ಒಂದು ದಾರಿಯನ್ನು ತೋರಿಸು. ಆ ಚಿಟ್ಟೆನು ಸಹಿತ ನಿಮ್ಮನ್ನ ಒಂದು ದಾರಿಯ ಕಡೆ ಕರೆದುಕೊಂಡು ಹೋಗುತ್ತಿದೆ. ನೀವು ಆ ದಾರಿಯಲ್ಲಿ ಹೋಗುತ್ತಿದ್ದೀರಾ. ನಿಮ್ಮ ಸುತ್ತ ಒಂದು ದೈವಿಕ ಎನರ್ಜಿ ಕಾಣುತ್ತಿದೆ. ಅಂದರೆ ನಿಮ್ಮ ಇಷ್ಟ ದೈವ ಶಕ್ತಿ ನಿಮ್ಮ ಎದುರಿಗೆ ನಿಂತಿದೆ. ನೀವು ನಂಬಿರುವಂತಹ ಯಾವುದೇ ಶಕ್ತಿಯಾಗಿರಬಹುದು, ಅದು ನಿಮ್ಮ ಎದುರಿಗೆ ನಿಂತಿದೆ. ಅಲ್ಲಿ ನೀವು ಕೇಳುತ್ತಿರುವುದು ಏನು ಅಂದರೆ, ದೈವಿಕದೊಂದಿಗೆ ನಾನು ನಿಮ್ಮೊಂದಿಗೆ ಸದಾ ಕನೆಕ್ಷನ್
ಅಂದ್ರೆ ಸದಾ ನಿಮ್ಮ ಜೊತೆ ಇರಲು ಬಯಸುತ್ತೇನೆ. ನೀವು ನನಗೆ ತೋರಿಸುವಂತಹ ದಾರಿ ನನ್ನ ಜೀವನಕ್ಕೆ, ನನ್ನ ಜೀವಕ್ಕೆ ಒಳ್ಳೆಯದಾಗಬೇಕು. ನನ್ನ ದಾರಿ ಯಾವುದು, ನಾನು ಏನು ಮಾಡಲು ಭೂಮಿಗೆ ಬಂದಿದ್ದೇನೆ ಅನ್ನೋದನ್ನ ನೀವು ಮಾರ್ಗದರ್ಶಕರಾಗಿ ನನ್ನ ಜೊತೆ ಇರಬೇಕು. ನಿಮ್ಮ ದೈವ ಶಕ್ತಿ ತಥಾಸ್ತು ಅಂತ ಹೇಳುತ್ತಿದೆ. ಅವರ ಆಶೀರ್ವಾದ ನಿಮಗೆ ಸಿಕ್ಕಿದೆ. ಆ ದೈವಿ ಶಕ್ತಿ 3 ಬಾರಿ ತಥಾಸ್ತು 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 ಅಂತ ಹೇಳಿ ಆಶೀರ್ವಾದವನ್ನು ಮಾಡಿದೆ. ನೀವು ಆ ಶಕ್ತಿಗೆ ಒಂದು ನಮಸ್ಕಾರದ ಮೂಲಕ ಧನ್ಯವಾದವನ್ನು ತಿಳಿಸುತ್ತಿದ್ದೀರ. ಆ ದೈವ ಶಕ್ತಿಯ ಜೊತೆ ಇರುವಂತಹ ಸಂಪರ್ಕವನ್ನು ನೀವು ಆನಂದಿಸಿ. ಅದು ಏನ್ ಹೇಳುತ್ತೆ ಅನ್ನೋದನ್ನ ಗಮನಿಸಿ. ನಿಮ್ಮ ದಾರಿ ಯಾವುದು? ನೀವು ಪ್ರಶ್ನೆ ಹಾಕಿ, ನನ್ನ ದಾರಿ ಯಾವುದು? ನಿಮ್ಮ ಮನಸ್ಸಲ್ಲಿರುವಂತಹ ಪ್ರಶ್ನೆಯನ್ನ ಕೇಳಿ. ಆ ಶಕ್ತಿಯ ಮುಂದೆ ನಿಮ್ಮಲ್ಲಿರುವಂತಹ ಪ್ರಶ್ನೆಯನ್ನ ಕೇಳಿ. ನಿಮಗೆ ಅದು ಯಾವ ಸಂದೇಶಗಳನ್ನ ಕೊಡುತ್ತಿದೆ ಅಂತ ಹೇಳಿ ಗಮನಿಸಿ. ನಿಮ್ಮದೇ ಆದಂತಹ ಪ್ರಶ್ನೆಯನ್ನ ಕೇಳಿ. ಅದು ನಂಬರ್ಸ್ ಮುಖಾಂತರ ಆಗಿರಬಹುದು, ಅಥವಾ ಕಲರ್ಸ್ ಮುಖಾಂತರ ಆಗಿರಬಹುದು. ನಿಮಗೆ ಒಂದು ಎನರ್ಜಿಯ ಮೂಲಕ ಉತ್ತರವನ್ನು ಕೊಡುತ್ತಿರಬಹುದು. ಅದನ್ನ ಗಮನಿಸಿ.
ಇಲ್ಲಿ ಇಷ್ಟು ಜನದಲ್ಲಿ ಒಂದು ಪ್ರಶ್ನೆ ತುಂಬಾನೇ ಕೇಳ್ತಾ ಇದ್ದೀರಾ, ಯಾವ್ದಪ್ಪ ಅಂತ ಹೇಳಿದ್ರೆ, ನನ್ನ ಜೀವನದ ಬದಲಾವಣೆ ಯಾವಾಗ? ನಿಮ್ಮ ಜೀವನದ ಬದಲಾವಣೆ ಯಾವಾಗ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಇಲ್ಲಿ ಒಂದು ಹಾವಿನ ಮುಖಾಂತರ ನಿಮಗೆ ಸಂದೇಶ ಬರ್ತಾ ಇದೆ. ಆ ಬದಲಾವಣೆ ಡಿವೈನ್ ಪ್ಲಾನ್ ಏನಿದೆಯೋ ಅದರ ಪ್ರಕಾರನೇ ನಡೆಯುತ್ತೆ ಅಂತ. ಪ್ರತಿಯೊಬ್ಬರಿಗೂ ಒಂದೊಂದು ರೂಪದಲ್ಲಿ ಸಂದೇಶವನ್ನ ನೀಡುತ್ತಿದ್ದಾರೆ, ಗಮನಿಸಿ. ಒಂದು ಕರ್ಮದ ಹಂತದಲ್ಲಿದ್ದೀರಾ, ಅಂದ್ರೆ ಅಂತಿಮ ತೀರ್ಮಾನದಲ್ಲಿದ್ದೀರಾ. ನಿಮ್ದು ಯಾವುದೇ ಕೆಲಸ ಆಗಿರ್ಬೋದು, ನೀವೇನೇ ಅನ್ಕೊಂಡಿರ್ಬೋದು, ಅಂತಿಮ ಹಂತದಲ್ಲಿದ್ದೀರಾ. ಒಂದು ಬದಲಾವಣೆ ಅನ್ನೋದು ಸೃಷ್ಟಿಯ ನಿಯಮ. ಬದಲಾವಣೆ ಅನ್ನೋದು ಸೃಷ್ಟಿಯ ನಿಯಮ. ಸದ್ಯದಲ್ಲೇ ಬ್ರಹ್ಮಾಂಡವು ನಿಮಗೆ ಸೂಚನೆ ಕೊಡುತ್ತಿರುವುದು ನಿಮ್ಮ ಮನಸ್ಸಿನಲ್ಲಿ ನಂಬಿಕೆಯನ್ನ ಇಡಿ. ನಂಬಿಕೆಯ ದಾರಿಯಲ್ಲಿ ಇದ್ದೀರಾ. ಆ ನಂಬಿಕೆಯೇ ನಿಮ್ಮನ್ನ ಆ ಬದಲಾವಣೆಯ ಕಡೆ ಕರೆದುಕೊಂಡು ಹೋಗ್ತಿದೆ. ಓಕೆ, ಆ ದೈವ ಶಕ್ತಿ ನಿಮಗೆ ಆಶೀರ್ವಾದವನ್ನ ಮಾಡಿ ಆ ಜಾಗದಿಂದ ಹೊರಡುತ್ತಿದೆ. ನಮಸ್ಕರಿಸಿ ನೀವು ಹಿಂದೆ ತಿರುಗಿ. ನೀವು ಬಂದ ದಾರಿಯಲ್ಲಿ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ. ಅವರು ಕರೆದುಕೊಂಡು ಬರುವಂತಹ ದಾರಿಯಿಂದನೇ ನೀವು ಮರಳಿ ಬನ್ನಿ. ಗಾರ್ಡಿಯನ್ ಏಂಜಲ್ಸ್ ನಿಮಗೆ ತಿಳಿಸುತ್ತಿದ್ದಾರೆ, ನಿಮ್ಮ ನಾಭಿಯಿಂದ ಒಂದು ಅದ್ಭುತವಾದ ಬಿಳಿ ಎನರ್ಜಿ, ಅಂದ್ರೆ ವೈಟ್ ಎನರ್ಜಿ ಕನೆಕ್ಷನ್ ಆಗಿದೆ. ಅಂದ್ರೆ ಒಂದು ದೈವಿಕ ಸಂಪರ್ಕ ನಿಮ್ಮ ಜೊತೆ ನಡೆದಿದೆ. ನಿಮ್ಮನ್ನ ಏಂಜಲ್ಸ್ ಕರೆದುಕೊಂಡು ಹೋಗುತ್ತಿದ್ದಾರೆ. ನೀವು ಬಂದ ದಾರಿಯಲ್ಲಿ
ಮತ್ತೆ ಅದೇ ಗುರುಗಳನ್ನ ನೋಡುತ್ತಿದ್ದೀರಾ. ಆ ಗುರುಗಳು ಸಹಿತ ನಿಮಗೆ ಒಂದು ಆಶೀರ್ವಾದವನ್ನ ನೀಡುತ್ತಿದೆ. ನೀ ಬಂದ ದಾರಿ ಯಶಸ್ವಿಯಾಗಲಿ. ನೀವು ಕೂಡ ಆ ಗುರುಗಳಿಗೆ ಒಂದು ನಮಸ್ಕಾರವನ್ನ ತಿಳಿಸಿ. ಓಕೆ, ಮುಂದೆ ನಡೀರಿ. ನಿಧಾನವಾಗಿ ಮುಂದೆ ಬನ್ನಿ. ಏಂಜಲ್ಸ್ ನೀವು ಇರುವಂತಹ ಜಾಗಕ್ಕೆ ಮತ್ತೆ ತಂದು ಬಿಟ್ಟಿದೆ. ಏಂಜಲ್ಸ್ಗೆ ಹೇಳಿ, ನಮ್ಮನ್ನು ಸುರಕ್ಷಿತವಾಗಿ ಇಲ್ಲಿ ತಂದು ನಿಲ್ಲಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಗಾರ್ಡಿಯನ್ ಏಂಜಲ್ ಅವರು ನೀವು ಕರೆದ ತಕ್ಷಣ ನಿಮ್ಮ ಜೊತೆ ಬಂದಿದ್ದಾರೆ. ನಿಮ್ಮನ್ನ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ಸುರಕ್ಷಿತವಾಗಿ ಮರಳಿ ತಂದು ಬಿಟ್ಟಿದ್ದಾರೆ. ನಿಮ್ಮ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನ ತಿಳಿಸಿ. ಏಂಜಲ್ಸ್ ನಿಮಗೆ ಹೇಳುತ್ತಿದ್ದಾರೆ, ನಿಮ್ಮ ಎಲ್ಲಾ ಇಚ್ಛೆಗಳು ಶೀಘ್ರವೇ ಪರಿಹಾರವಾಗಲಿ, ಈಡೇರಲಿ ಅಂತ ಹೇಳಿ ಆಶೀರ್ವಾದವನ್ನ ನೀಡುತ್ತಿದ್ದಾರೆ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ನಿಧಾನವಾಗಿ. ವಾವ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ನಿಮ್ಮ ಎರಡೂ ಕೈಗಳನ್ನ ಉಜ್ಜಿ ಕಣ್ಣುಗಳ ಮೇಲೆ ಇಟ್ಟು ಪೂರ್ತಿ ನಿಮ್ಮ ದೇಹವನ್ನು ಸ್ಪರ್ಶಿಸಿ. ನಿಧಾನವಾಗಿ ಕಣ್ಣನ್ನು ಬಿಡಿ. ನಿಮ್ಮ ಎದುರಿಗಿರುವಂತಹ ನೀರನ್ನು ಕುಡಿಯಿರಿ. ಏನ್ ಗೊತ್ತಾ, ಈಗ ಜಸ್ಟ್ ಏಂಜಲ್ಸ್ ನನ್ನ ತೊಡೆಯ ಮೇಲೆ ಬಂದು ಕೂತಿತ್ತು. ಧ್ಯಾನದಿಂದ ಹೊರಗೆ ಬಂದ್ವಿ. ಇಲ್ಲಿ ಬಂದು ಕೂತು ಎದ್ದು ಈ ಕಡೆ ಬಂದು ಕೂತಿದೆ. ಮಿರಾಕಲ್. ಥ್ಯಾಂಕ್ ಯು. ಓಕೆ, ಧ್ಯಾನ ಹೇಗಿತ್ತು?
ಮೇಡಮ್ ನಾನಿಲ್ಲಿ ಸೊಳ್ಳೆ ಕಾಟಕ್ಕೆ ಅಷ್ಟು ಡೀಪ್ ಡೆಪ್ತ್ ಹೋಗಕ್ ಆಗ್ಲಿಲ್ಲ. ಓಕೆ ಬಟ್ ಆದ್ರೂನು ನನಗೆ ಇದು ಇಂಟ್ಯೂಷನ್ ಅದ್ ಏನ್ ಬಂತು ಅಂದ್ರೆ ತ್ರಿಶೂಲ ಬಂತು ಮೇಡಮ್, ಗೋಲ್ಡ್ ಕಲರ್ ಅಲ್ಲಿ ಬೆಳಕಿನ ರೂಪದಲ್ಲಿ ತ್ರಿಶೂಲ ಬಂತು. ಆಮೇಲೆ ಇದು ನವಿಲ್ ಗರಿಯಲ್ಲಿ ಬಂತು ಮೇಡಮ್, ನನಗೆ ನವಿಲ್ ಗರಿನೂ ಬಂತು. ನವಿಲ್ಗರೆ ರಾಧಾಕೃಷ್ಣಂದು, ಓಕೆನಾ. ಹ್ಮ್ ತ್ರಿಶೂಲ ಅಂದ್ರೆ ಶಿವಂದು, ಹ್ಮ್ ಪರಮೇಶ್ವರನ್. ಅವರ ಆಶೀರ್ವಾದ ನಿಮ್ ಜೊತೆ ಇದೆ ಅಂತ, ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಅಮ್ಮ ನಿಮ್ಗೆ. ಚೆನ್ನಾಗಿತ್ತು ಮೇಡಮ್, ಫುಲ್ ವೈಟ್ ಲೈಟ್ ಇತ್ತು. ಓಕೆ, ತುಂಬಾ ಚೆನ್ನಾಗಿತ್ತು. ದೀಪ ಹೋಗಿದೆ, ಬಟ್ ಏನು ಅಂತ ನನ್ಗೆ ಇದಾಗ್ತಿರ್ಲಿಲ್ಲ. ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. Thank ಮತ್ತೆ you. ಯಾರಾದ್ರು? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇನ್ನೊಂದ್ಸಾರಿ ನಿಮ್ ಎಲ್ಲರೂ ಈಗ ಇನ್ವೈಟ್ ಮಾಡಿದ್ರಲ್ಲ, ಅವರೆಲ್ಲರಿಗೂ ಒಂದು ಮನ್ಸಾರೆ ಕೃತಜ್ಞತೆಯನ್ನ ತಿಳಿಸಿ. ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ನೀಡಿದಂತ ಪ್ರತಿಯೊಬ್ಬ ಮಾಸ್ಟರ್ಸ್, ಗಾಡ್ಸ್, ಏಂಜಲ್ಸ್ ಅವರೆಲ್ಲರಿಗೂ ಒಂದು ಕೃತಜ್ಞತೆಯನ್ನ ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಕೇಶವ್ ಸರ್ ನಿಮ್ಗೆ. ಮೇಡಮ್ ನಮಗೆ ಸ್ಕೈ ಕಲರ್ ಬಟ್ಟೆ ಕಾಣ್ತು, ಒಬ್ರು ಹಿಡ್ಕೊಂಡಿದ್ದಾರೆ. ಸ್ಕೈ ಕಲರ್ ಬಟ್ಟೆ, ಯಾವ ರೀತಿ ಸರ್? ಸ್ಕೈ ಕಲರ್ ಬಟ್ಟೆ ಹಿಡ್ಕೊಂಡು ನಿಂಗೆ ತೋರಿಸ್ದಂಗ. ಓ, ನಿಮ್ಮ ಎಮೋಷನ್ಸ್ ಏನೋ ಫೀಲ್ ಮನ್ಸಲ್ಲೇ ಇಟ್ಕೊಂಡಿದ್ದೀರಾ, ಅದರಿಂದ ರಿಲೀಸ್ ಆಗ್ಬೇಕು ನೀವು. ಅದನ್ನ ತೋರ್ಸ್ಕೊಟ್ಟಿದೆ. ನಿಮ್ ಮನ್ಸಲ್ಲಿ ಏನೋ ತುಂಬಾ ಡೀಪ್ ಆಗಿ ಇಟ್ಕೊಂಡಿದ್ದೀರಾ, ಅದರಿಂದ ರಿಲೀಸ್ ಆಗಿ ಅಂತ. ಸ್ಕೈ ಬ್ಲೂ ಅಂದ್ರೆ ಒಂದು ನಮ್ಮ ಭಾವನೆಗಳನ್ನ ಹೇಳುತ್ತೆ ಅದು. ಅದನ್ನ ಒತ್ತಿ ಇಟ್ಕೊಂಡಿದ್ದೀರಾ, ಯಾರ ಹತ್ರನೂ ಹೇಳಿಲ್ಲ, ಅದು ರಿಲೀಸ್ ಆಗ್ಬೇಕಾಗಿದೆ. ಅದನ್ನ ನಿಮಗೆ ತೋರ್ಸ್ಕೊಟ್ಟಿದೆ. ಓಕೆ ಸರ್. ಓಕೆ, ಮತ್ತೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್ ಇದು ಯೆಲ್ಲೋ ಕಲರ್ ಸ್ನೇಕು ತಲೆ ಮೇಲೆ ರೌಂಡ್ ಹಾಕೊಂಡ್ ಮೇಲೆ ಎದ್ದೋಗ್ತಾ ರೀತಿ ಆದ್ರೆ ಅದ್ ಏನಂತ ಅರ್ಥ ಮೇಡಮ್? ಯೆಲ್ಲೋ ಕಲರ್ ಸ್ನೇಕು. ಹಾ ಮೇಡಮ್, ತಲೆ ರೌಂಡ್ ಸಿಕ್ಸ್ ಹಾಕೊಂಡಿದೆ, ಬಟ್ ಅದ್ ಮೇಲೆ ಎದ್ದೋಗ್ತಾ ಕಪ್ಪು ಹೊಗೆ ರೂಪದಲ್ಲಿ ಅದ್ ಹಾವು ಎದ್ದೋಗ್ತಾ ಇದೆ ಮೇಡಮ್. ನಕಾರಾತ್ಮಕ ಶಕ್ತಿ ಕಪ್ಪು ವೃತ್ತಿ ಮೇಲೆ ಹೋಯ್ತು. ಅದು ಗೋಲ್ಡನ್ ಕಲರ್ ಇದ್ದು ಹೋಗಿದ್ರೆ ಅದು ಒಂದು ದೈವ ಶಕ್ತಿ ಅಂತ ಹೇಳ್ಬೋದಾಗಿತ್ತು. ಬಟ್ ಅದು ಕಪ್ಪು ಇದ್ರೊಳಗೆ ಹೋಗಿದೆ ಅಂದ್ರೆ ನಿಮ್ಮಲ್ಲಿರುವಂತ ಯಾವುದೋ ಒಂದು ಶಕ್ತಿ ಹೊರ ಹೋಗಿದೆ, ನಕಾರಾತ್ಮಕ ಶಕ್ತಿ ಹೊರ ಹೋಗಿದೆ. ಓಕೆ, ಥ್ಯಾಂಕ್ ಯು. ಓಕೆ, ಎಲ್ಲರಿಗೂ ಇವತ್ತಿನ ಧ್ಯಾನ ಎಲ್ಲರಿಗೂ ಖುಷಿ ಕೊಟ್ಟಿದೆ ಅನ್ಕೋತೀನಿ. ಮತ್ತೆ ದೈವ ಸಂಪರ್ಕ ನಿಮ್ಮ ಜೊತೆ ಕನೆಕ್ಟ್ ಆಗಿದೆ ಅನ್ಕೊಂಡಿದ್ದೀನಿ. ಇದು ಹೀಗೆ ಮುಂದುವರಿಲಿ. ದೈವಶಕ್ತಿ ನಿಮಗೆ ಎಲ್ಲ ರೀತಿಯಿಂದನೂ ಸಪೋರ್ಟಿವ್ ಆಗಿರ್ಲಿ, ಒಳ್ಳೆ ದಾರಿಯನ್ನ ತೋರಿಸ್ಲಿ, ಗುರುಗಳ ಆಶೀರ್ವಾದ ಸಿಗ್ಲಿ, ಏಂಜಲ್ಸ್ ಪ್ರೊಟೆಕ್ಷನ್ ಸಿಗ್ಲಿ. ಎಲ್ಲರಿಗೂ ಒಂದು ನನ್ನ ಇದ್ರ ಮೇಲೆ ಒಂದು ಕೃತಜ್ಞತೆ ತಿಳಿಸ್ತಾ ಇವತ್ತಿನ ಕ್ಲಾಸ್ನ ಎಂಡ್ ಮಾಡೋಣ. ಮತ್ತೆ ನಾಳೆ ಅಥವಾ ನಾಡಿದ್ದು ಇನ್ನ 2 days ಮಾತ್ರ ಕ್ಲಾಸ್ ಇರುತ್ತೆ. ನೆಕ್ಸ್ಟ್ ಕ್ಲಾಸ್ 21 days ಅಲ್ಲಿಗೆ ಕ್ಲಿಯರ್ ಆಗುತ್ತೆ. ಓಕೆನಾ? ಇನ್ನು 2 days ಅಲ್ಲಿ ನಾವು ದೈವಿಕ ಸಂಪರ್ಕ ಆಯ್ತು, ಇನ್ನು 2 ಸಬ್ಜೆಕ್ಟ್ ಇದೆ. ಆ 2 ಸಬ್ಜೆಕ್ಟ್ ಮುಖಾಂತರ ನಾವು ಯಾವ ರೀತಿ ಎಂಡಿಂಗ್ ಅಲ್ಲಿ ಇರುತ್ತೆ ಅಂತ ನೋಡೋಣ. ಓಕೆನಾ? ಓಕೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಮತ್ತೆ ನಾಳೆ ಭೇಟಿಯಾಗೋಣ. ಥ್ಯಾಂಕ್ ಯು ಆಲ್. ಗುಡ್ ನೈಟ್. ಥ್ಯಾಂಕ್ ಯು ಮೇಡಮ್. Thank you, madam. ಥ್ಯಾಂಕ್ ಯು.